ತುಮಕೂರಿನಲ್ಲಿ ಭುಗಿಲೆದ್ದ ಭಿನ್ನಮತ ಶಮನಕ್ಕೆ ಕೈ ಸರ್ಕಸ್ ಮಾಡ್ತಾ ಇದೆ ಡಿಸಿಎಂ ಪರಮೇಶ್ವರ್ ನೇತೃತ್ವದಲ್ಲಿ ಒಂದು ಮಹತ್ವದ ಮೀಟಿಂಗ್ ಕೂಡ ನಡೆಸ್ತಾರೆ. ತುಮಕೂರಿನ ಖಾಸಗಿ ಹೋಟೆಲ್ನಲ್ಲಿ ಈಗಾಗಲೇ ಸಭೆ ಕೂಡ ನಡೀತಾ ಇದೆ. ಮಾಜಿ ಶಾಸಕರಾದ ರಫೀಕ್ ಅಹಮದ್ ಶಫಿ ಷಡಕ್ಷರಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಆ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ತುಮಕೂರಿನಲ್ಲಿ ಭುಗಿಲೆದ್ದಂತಹ ಭಿನ್ನಮತ ಶಮನಕ್ಕೆ ಈಗಾಗಲೇ ಕಾಂಗ್ರೆಸ್ ನಾನಾ ರೀತಿಯಂತಹ ಸರ್ಕಸ್ಗಳನ್ನ ಮಾಡ್ತಾ ಇದೆ. ಡಿಸಿಎಂ ಪರಮೇಶ್ವರ್ ನೇತೃತ್ವದಲ್ಲಿ ಈಗಾಗಲೇ ಒಂದು ಮಹತ್ವದ ಸಭೆ ಕೂಡ ನಡೀತಾ ಇದೆ ತುಮಕೂರಿನಲ್ಲಿ. ತುಮಕೂರಿನ ಖಾಸಗಿ ಹೋಟೆಲ್ನಲ್ಲಿ ಆ ಒಂದು ಸಭೆ ನಡೀತಾ ಇರುವಂತಹದ್ದು. ಮಾಜಿ ಶಾಸಕರಾದಂತಹ ರಫೀಕ್ ಅಹಮದ್ ಹಾಗೆ ಶಫಿ ಷಡಕ್ಷರಿ ಸೇರಿದಂತೆ ಈಗಾಗಲೇ ಅಲ್ಲಿ ನೂರಾರು ಕಾರ್ಯಕರ್ತರು ಕೂಡ ಆ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್. ಯೋಗೇಶ್, ಈಗ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಮಹತ್ವದ ಮೀಟಿಂಗ್ ಕೂಡ ಅಲ್ಲಿ ನಡೀತಾ ಇದೆ. ಆ ಮೀಟಿಂಗ್ ನ ಉದ್ದೇಶ ಏನಿರಬಹುದು, ಏನೆಲ್ಲ ಡಿಸ್ಕಸ್ ಆಗಬಹುದು ಆ ಒಂದು ಮೀಟಿಂಗ್ ನಲ್ಲಿ ಅಂತ? ನಮಸ್ತೆ. ಈಗ ತುಮಕೂರಿನ ಖಾಸಗಿ ಹೋಟೆಲ್ನಲ್ಲಿ ಡಿಸಿಎಂ ಪರಮೇಶ್ವರ್ ನೇತೃತ್ವದಲ್ಲಿ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಮಾಜಿ ಶಾಸಕರ ಸಮ್ಮುಖದಲ್ಲಿ ಒಂದು ಸಭೆ ನಡೀತಾ ಇದೆ. ಈಗಷ್ಟೇ ಸಭೆ ಆರಂಭ ಆಗಿದೆ. ಏನು ತುಮಕೂರಿನಲ್ಲಿ ದೇವೇಗೌಡ ಸ್ಪರ್ಧೆ ಮಾಡ್ತಿರೋದ್ರಿಂದ ಕಾಂಗ್ರೆಸ್ ನಲ್ಲಿ ಭಿನ್ನಮತ ಸ್ಫೋಟ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಹಾಗಾಗಿ ಈ ಭಿನ್ನಮತನ ಶಮನ ಮಾಡೋದಕ್ಕೆ ಮತ್ತೆ ಈ ಚುನಾವಣೆಯಲ್ಲಿ ಯಾವೆಲ್ಲ ತಂತ್ರಗಾರಿಕೆ ಬಳಸಬೇಕು ಅನ್ನೋ ವಿಚಾರವಾಗಿ ಈಗಾಗಲೇ ಪರಮೇಶ್ವರ್ ಕಾರ್ಯಕರ್ತರಿಗೆ ಏನು ಸಭೆಯನ್ನು ಆರಂಭಿಸಿದ್ದಾರೆ. ಈಗಷ್ಟೇ ಏನು ಹೇಳೋದಾದ್ರೆ, ನಿನ್ನೆ KN ರಾಜಣ್ಣ ಅವರು ಕೂಡ ನಾನು ಮುದ್ದನ್ಮೇಗೌಡರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಮುದ್ದನ್ಮೇಗೌಡರಿಗೆ ನಿಂತರೂ ಕೂಡ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸ್ತೀನಿ ಅನ್ನೋ ಮಾತನ್ನ ಹೇಳ್ಕೊಂಡಿದ್ರೆ KN ರಾಜಣ್ಣ ಅವರು. ಹಾಗಾಗಿ ಈಗ ಮತ್ತಷ್ಟು ತುಮಕೂರು ಜಿಲ್ಲಾ ಕಾಂಗ್ರೆಸ್ನಲ್ಲಿ ಗೊಂದಲ ಮತ್ತು ಏನು ಭಿನ್ನಮತ ದಿನೇ ಸ್ಫೋಟ ಆಗ್ತಿರೋದಕ್ಕೆ ಕಾರಣ ಆಗಿದೆ. ಹೀಗಾಗಿ ಈ KN ರಾಜಣ್ಣ ಅವರು ಕೂಡ ಈ ನಾಮಪತ್ರ ಸಲ್ಲಿಸುವ ವಿಚಾರವಾಗಿ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಆಗುತ್ತೆ. ಆ ಚರ್ಚೆ ಆದ ನಂತರ ಪರಮೇಶ್ವರ್ ಅವರು ಮಾಧ್ಯಮಗಳಿಗೆ ಮಾಹಿತಿಯನ್ನ ಕೊಡ್ತಾರೆ, ಏನೆಲ್ಲ ಚರ್ಚೆ ಆಯ್ತು ಅನ್ನೋದು, ಮತ್ತೆ ಅವರು ಯಾವ ರೀತಿ ತುಮಕೂರಿನ ಭಿನ್ನಮತ ಶಮನಕ್ಕೆ ಯಾವೆಲ್ಲ ಕ್ರಮಗಳು ತೆಗೆದುಕೊಂಡಿದ್ದಾರೆ, ಮತ್ತೆ ಯಾವ ರೀತಿಯ ತಂತ್ರಗಾರಿಕೆ ಒಂದು ಇದರಲ್ಲಿ ಮಾಡ್ತಾರೆ ಅಂತ ನೋಡ್ಬೋದು. ಅಂದ್ರೆ ನಿನ್ನೆ SR ಶ್ರೀನಿವಾಸ್ ಅವರು ಮಾತಾಡ್ತಿರೋ ಸಂದರ್ಭದಲ್ಲಿ ಇವತ್ತು ಸಿದ್ಧಗಂಗಾ ಮಠಕ್ಕೆ ಬಂದಂತ ವೇಳೆ ಡಿಸಿಎಂ ಪರಮೇಶ್ವರ್ ಕೂಡ ದೇವೇಗೌಡ ಜೊತೆ ಇರ್ತಾರೆ ಅಂತ ಮಾಹಿತಿಯನ್ನು ಕೊಟ್ಟಿದ್ರು. ಅಂದ್ರೆ ಅದಕ್ಕೆಲ್ಲವೂ ಈಗ ಪರಮೇಶ್ವರ ಉತ್ತರವನ್ನ ಕೊಡಬೇಕಾಗುತ್ತೆ. ನಮ್ರತಾ, ಓಕೆ, ಈಗ ಭುಗಿಲೆದಂತಹ ಭಿನ್ನಮತ ಶಮನ ಮಾಡಲು ಯಾವೆಲ್ಲ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಯಾವೆಲ್ಲ ತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ ಯೋಗೇಶ್? ಈಗ ನಿನ್ನೆ ಏನು ಮುದ್ದನ್ಮೇಗೌಡರು ತಮ್ಮ ತೋಟದ ನಿವಾಸದಲ್ಲಿ ಒಂದು ಸಭೆನ ಕರೆದು ಆ ಸಭೆಯಲ್ಲಿ ಸಾಕಷ್ಟು ಜನರು ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡಿದ್ರು, ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ರು. ಅಲ್ಲಿ ಬ್ಲಾಕ್ ಜಿಲ್ಲೆಯ ಜಿಲ್ಲಾ ಎಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಉಪಾಧ್ಯಕ್ಷರು ಇವತ್ತು ಡಿಸಿಎಂಗೆ ಪರಮೇಶ್ವರ್ ಅವರಿಗೆ ಒಂದು ರಾಜೀನಾಮೆ ಪತ್ರವನ್ನ ಸಲ್ಲಿಸುವ ಒಂದು ಸಾಧ್ಯತೆ ಇದೆ. ಹಾಗಾಗಿ ಸಭೆಯ ನಂತರ ಸಾಗಿತ ಒಂದು ಇಲ್ಲಿ ಮುದ್ದನ್ಮೇಗೌಡರನ್ನ ಕಣದಿಂದ ವಾಪಸ್ ತೆಗೆಸೋದಾ ಅಥವಾ KN ರಾಜಣ್ಣ ಅವ್ರನ್ನ ಆ ನಾಮಪತ್ರ ಹಾಕದಂತೆ ನೋಡ್ಕೊಳ್ಳೋದಾ, ಮತ್ತೆ ಇನ್ನು ಆ ನಾಮಪತ್ರ ನಾಳೆ ದೇವೇಗೌಡರು ನಾಮಪತ್ರ ಸಲ್ಲಿಸ್ತಾರೆ, ಅದರ ಜೊತೆ ನಿಂತ್ಕೊಂಡು ನಾಮಪತ್ರ ಸಲ್ಲಿಸೋದ ಅನ್ನೋ ಗೊಂದಲದಲ್ಲಿ ಈಗ ಪರಮೇಶ್ವರ್ ಕೂಡ ಇದ್ದಾರೆ. ಮೊದಲು ಜಿಲ್ಲೆ ಇರತಕ್ಕಂಥ ಎಲ್ಲ ಭಿನ್ನಮತಗಳನ್ನ, ಅಂದ್ರೆ ದೇವೇಗೌಡ ಸ್ಪರ್ಧೆಗೆ ಏನು ಮೈತ್ರಿ ಸರ್ಕಾರದ ಮೈತ್ರಿ ಇದೆ, ಆ ಮೈತ್ರಿ ಧರ್ಮ ಪಾಲಿಸಬೇಕಾ ಅಥವಾ ಇನ್ನು ಈಗಾಗಲೇ ಜಿಲ್ಲೆಯಲ್ಲಿ 4-5 ಬಣಗಳಾಗಿ ಬೇರ್ಪಟ್ಟಿದೆ. ಮತ್ತೆ ಈ ಟಿಕೆಟ್ ಕೊಡದೇ ಇರೋ ವಿಚಾರದಲ್ಲಿ ಕೂಡ ಮುದ್ದನ್ಮೇಗೌಡರು ಮತ್ತೆ ಆ ಪರಮೇಶ್ವರ್ ಸಾಕಷ್ಟು ಹೋರಾಟ ನಡೆಸಿದ್ರು. ಆಗ ಅವರ ಹೋರಾಟಕ್ಕೆ ಫಲ ಸಿಕ್ಕಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಮುದ್ದನ್ಮೇಗೌಡರಿಗೆ ಬೆಂಬಲವಾಗಿ ಕಾಂಗ್ರೆಸ್ ನಿಲ್ಲುತ್ತಾ ಅಥವಾ ದೇವೇಗೌಡರಿಗೆ ಕಾಂಗ್ರೆಸ್ ಬೆಂಬಲವಾಗಿ ನಿಂತು ಗೆಲ್ಲಿಸುವ ಪ್ರಯತ್ನ ಮಾಡ್ತಾ ಗೊತ್ತಾಗುತ್ತೆ. ಈಗ ಸಭೆ ಆರಂಭ ಆಗಿದೆ. ಇನ್ನಷ್ಟು ಎಲ್ಲ ಮಾಹಿತಿ ಲಭ್ಯ ಆಗುತ್ತೆ. ಧನ್ಯವಾದ ಯೋಗೇಶ್ ತಮ್ಮೆಲ್ಲ ಮಾಹಿತಿಗೆ.